ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ. ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರಾದರೂ ಅಗ್ರಿಕಲ್ಚರ್ಗೆ ಒಂದು 2 ಎಕರೆ ಜಾಗ ಹುಡುಕ್ತಾ ಇದ್ರೆ, ಇದೇನು ನೋಡ್ತಾ ಇದ್ದಾರೆ ನೋಡಿ, ಈ ಡಾಂಬರು. ಈ ಡಾಂಬರ್ ರೋಡ್ಗೆ ಆದಾಗೇ 2 ಎಕರೆ ಜಾಗ ಒಂದು ಮಾರಾಟಕ್ಕೆ ಬಂದಿದೆ. ಬಸ್ ರೂಟು ಅಲ್ಲ, ಕಾರ್ ಹೋಗ್ತಾ ಇದೆಯಲ್ಲ, ಬಸ್ ರೂಟು ನೋಡಿ. ಒಂದು ಬೋರ್ವೆಲ್ ಕೂಡ ಇದೆ, ಇದಕ್ಕೊಂದು ಮೋಟ್ರ್ ಬಿಟ್ಕೋಬೇಕು ನೀವು. ಓನ್ ಟ್ರಾನ್ಸ್ಫಾರ್ಮ್ ಕೂಡ ಇದೆ ಅಲ್ಲಿ, ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಒಳ್ಳೆ ರೆಡ್ ಸೈಲ್ ಬರುತ್ತೆ, ಡಾಂಬರ್ ರೋಡ್ಗೆ ಟಚ್ ಇರೋ ಅಂಥ ಜಾಗ. ಎಂಟೈರ್ ಬೌಂಡ್ರಿ ಕೂಡ ಫೆನ್ಸ್ ಮಾಡಿದ್ದಾರೆ. ಈ ಥರ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಥರ ಫೆನ್ಸ್ ಮಾಡಿದ್ದಾರೆ. ಇದು ನಿಮಗೆ ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರ್ತಕ್ಕಂಥ ಜಾಗ. ಇದು ನಿಮಗೆ ಮೈಸೂರು, ಊಟಿ, ಗುಂಡ್ಲುಪೇಟೆ ನ್ಯಾಷನಲ್ ಹೈವೇ ಏನಿದೆ ಅಲ್ಲಿಗೆ ಕರೆಕ್ಟಾಗಿ ಈ ಜಾಗದಿಂದ ನಿಮಗೆ ಒಂದು 10 ಕಿಲೋಮೀಟ್ರ್ ನಿಯರಲ್ಲಿದೆ. ನ್ಯಾಷನಲ್ ಹೈವೇಗೆ ಒಂದು 10 ಕಿಲೋಮೀಟ್ರ್ ನಿಯರ್ ಅಂತ ಬರುತ್ತೆ. ಇದು ಬಂದು ಮೈಸೂರಿಗೆ ಕರೆಕ್ಟಾಗಿ ನಿಮಗೆ 60 ಕಿಲೋಮೀಟ್ರ್ ಮೈಸೂರು ಬರುತ್ತೆ. ನಿಮಗೆ ಬ್ಯಾಂಗ್ಳೂರಿಗೆ ಕರೆಕ್ಟಾಗಿ 190 ಕಿಲೋಮೀಟ್ರ್ ಬ್ಯಾಂಗ್ಳೂರು, 190 ಕಿಲೋಮೀಟ್ರ್ ಬ್ಯಾಂಗ್ಳೂರು ಬರುತ್ತೆ. ಜಾಗ ಮಾತ್ರ ಒಳ್ಳೆ ವಿಲೇಜ್ಗೆ ಜಸ್ಟು 2 ಕಡೆ ವಿಲೇಜ್ ಇದೆ. ವಿಲೇಜ್ಗೆ ಜಸ್ಟ್ ಒಂದು 100 ಮೀಟ್ರ್ ಡಿಸ್ಟೆನ್ಸಲ್ಲಿ ಇರೋಂಥದ್ದು ಜಾಗ. ಮಾತ್ರ ಒಳ್ಳೆ ಫೈನ್ ಜಾಗ ಸರ್, ಒಳ್ಳೆ ರೆಡ್ ಸಾಯಿಲ್. ಇದರಲ್ಲಿ ನಿಮಗೆ ಒಳ್ಳೆ ಅಗ್ರಿಕಲ್ಚರ್ ಮಾಡೋಕ್ಕೂ ಕೂಡ ಒಳ್ಳೆ ಸೂಕ್ತವಾಗಿರೋಂಥ ಜಾಗ ಇದು. ಆಮೇಲೆ ವಾಟರ್ ಬೆಲ್ಟಲ್ಲೆಲ್ಲ ನಿಮಗೆ 1 ಲಂತ್ 2 ಲಂತ್ಗೆಲ್ಲ ಓಡುತ್ತೆ ನೀರು. ನಿಮಗೆಲ್ಲ ಬರೀ ಒಂದು 100-150 ಅಡಿಗೆ ಫುಲ್ ನೀರು ಇಲ್ಲಿ ನಿಮಗೆ, ಆ ಥರ ಇರೋದು. ಆಮೇಲೆ ನೇಚರ್ ಕೂಡ ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿದೆ ನೇಚರು ನೋಡಿ. ಅಕ್ಕಪಕ್ಕನೂ ಕೂಡ ಒಳ್ಳೆ ತೋಟಗಳು ಕೂಡ ಇದೆ. ಕ್ಲೈಮೇಟು ಕೂಡ ಒಳ್ಳೆ ಊಟಿ ವೆದರ್ ಥರ ಇದೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಒಳ್ಳೆ ವೆದರು ಸೂಪರ್ ಆಗಿದೆ ನೋಡಿ. ಜಾಗ ಮಾತ್ರ ಇದು ನೋಡಿದ್ರೆ ನಿಮಗೆ ಬಿಡೋಕ್ಕೆ ಮನಸ್ಸು ಬರಲ್ಲ. ಮ್ಯಾಕ್ಸಿಮಮ್ ನಿಮಗೆ ರೋಡ್ ಪಾಯಿಂಟ್ಗೆ ನಿಮಗೆ ಒಂದು 500 ಅಡಿ ಬರುತ್ತೆ. ರೋಡ್ ಪಾಯಿಂಟ್ಗೆ ಡಾಂಬರ್ ಬಿಡ್ತಾನೆ ನಿಮಗೆ 500 ಅಡಿ. ಅಲ್ಲಿ ಆ ಲಾಸ್ಟ್ ಡೆಡ್ ಎಂಡಿಂದ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿವರೆಗೂ ನಿಮಗೆ 500 ಅಡಿ ಫ್ರಂಟೇಜ್ ಇದೆ. ಒಂದು ಓನು ಟ್ರಾನ್ಸ್ಫಾರ್ಮ್ ಕೂಡ ಇದೆ. ಇದು ಪರ್ಚೇಸ್ ಮಾಡಿರೋ ಪ್ರಾಪರ್ಟಿ. ನೀವು ಡೈರೆಕ್ಟು ರಿಜಿಸ್ಟ್ರೇಷನ್ಗೆ ಹೋಗ್ಬೇಕಾಗುತ್ತೆ, ಇವರು ಅಗ್ರಿಮೆಂಟ್ಗೆ ಟೈಮ್ ಕೊಡಲ್ಲ. ಕರೆಕ್ಟಾಗಿ ನಿಮಗೆ 2 ಎಕರೆ ಬರ್ತಕ್ಕಂಥ ಜಾಗ ಇದು ನೋಡಿ ಸರ್. ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ ಮಾತ್ರ, ಒಳ್ಳೆ ಅದ್ಭುತವಾಗಿದೆ. ವಾಟರ್ ಸೋರ್ಸು ಕೂಡ ತುಂಬ ಚೆನ್ನಾಗಿದೆ ನೋಡಿ. ಪಕ್ಕದಲ್ಲೇ ತೋಟಗಳು ಕೂಡ ಇದೆ. ನಿಮ್ಗೇನು ವಾಟರ್ ಬೆಲ್ಟ್ ಹೇಳೋಂಥ ಅವಶ್ಯಕತೆ ಇಲ್ಲ ನೋಡಿ. ತೋಟಲು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ. ಒಳ್ಳೆ ಕೆಂಪು ಮಣ್ಣು ಕೂಡ ಬರುತ್ತೆ ಅಲ್ಲಿ. ನಿಮಗೆ ರಿಟರ್ನ್ ಹೋದರೆ ಗುಂಡ್ಲುಪೇಟೆಗೆ ಹೋಗ್ಬೋದು, ಮುಂದೆ ಹೋದರೆ ಮೈಸೂರು ರೋಡ್ ಸಿಗುತ್ತೆ ನಿಮಗೆ. ನ್ಯಾಷನಲ್ ಹೈವೇಗೆ ಒಂದು 10 ಕಿಲೋಮೀಟ್ರ್ ಬರುತ್ತೆ. ಬೇಗೂರು ಟೌನ್ಗೆ ಒಂದು 15-16 ಕಿಲೋಮೀಟ್ರ್ ಬೇಗೂರು ಟೌನ್ ಬರುತ್ತೆ ನೋಡಿ. ಅಕ್ಕಪಕ್ಕ ಎಲ್ಲ ಒಳ್ಳೊಳ್ಳೆ ತೋಟಗಳು ಕೂಡ ಮಾಡಿದ್ದಾರೆ ನೋಡಿ. ಅಲ್ಲಿ ವೆಹಿಕಲ್ ಓಡಾಡ್ತಾ ಇದೆಯಲ್ಲ, ಅದೇ ಬಸ್ ರೂಟು. ನೀವು ಡೈರೆಕ್ಟ್ ಬಂದರೆ ಜಮೀನ್ ಹತ್ರನೇ ಇಳ್ಕೊಬೋದು. ಒಳ್ಳೆ ಬಸ್ ರೂಟು ಬರ್ತಕ್ಕಂಥ ಜಾಗ ನೋಡಿ. ಓನ್ ಟ್ರಾನ್ಸ್ಫಾರ್ಮು ಕೂಡ ಇದೆ ನೋಡಿ ಸರ್. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರಾದರೂ 1-2 ಎಕರೆ ಜಾಗ ನೋಡ್ತಾರೆ ಅಗ್ರಿಕಲ್ಚರ್ಗೆ, ಒಳ್ಳೆ ಸೂಕ್ತವಾಗಿರೋಂಥ ಜಾಗ, ಒಳ್ಳೆ ವಾಟರ್ ಸೋರ್ಸ್ ಇರೋಂಥ ಜಾಗ, ತುಂಬ ಚೆನ್ನಾಗಿದೆ. ಡೈರೆಕ್ಟ್ ನಿಮಗೆ RTC ಓಡರ್ ಯಾರು ಇದ್ದಾರೆ ಅವ್ರನ್ನೇ ಕೂರಿಸಿ ಮಾತುಕತೆ ಖಂಡಿತ ಅವ್ರ ಹತ್ರನೇ ಫೈನಲ್ ರೈಸ್ ನೀವು ಮಾಡ್ಕೋಬೇಕು. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಒಳ್ಳೆ ಜಾಗ, ಒಳ್ಳೆ ಸೂಪರ್ ಆಗಿದೆ ಜಾಗ ಮಾತ್ರ. ಇದರಲ್ಲಿ ನಿಮ್ಗೆ ಆ್ಯಕ್ಚುಲಿ ಖರಾಬು ಕೂಡ ಸಿಗ್ಬೋದು ಅಂದ್ಕೊಂಡಿದ್ದೀನಿ. ಅವರು ಖರಾಬ್ ಗಿರಾಬೆಲ್ಲ ಸೇರಿಸಿ ಬೆನ್ಸ್ ಮಾಡಿಬಿಟ್ಟಿದ್ದಾರೆ. ಟೋಟಲಿ RTCನೂ ಕೂಡ 2 ಎಕರೆ ಬರುತ್ತೆ. ಇದರಲ್ಲಿ ನಿಮಗೆ ಖರಾಬು ಕೂಡ ಇರ್ಬೋದು, ಯಾಕಂದರೆ 2 ಎಕರೆಗೂ ಜಾಸ್ತಿ ಇದೆ ಎಕ್ಸಸ್ ಜಾಗ. ಇದು 2 ಎಕರೆಗೂ ಕೂಡ ಜಾಸ್ತಿ ಬರುತ್ತೆ, ಎಕ್ಸಸ್ ಇದೆ ಜಾಗ ನೋಡಿ. ಒಳ್ಳೆ ಅದ್ಭುತ ಮಾಡಿದ್ದಾರೆ. ಎಲ್ಲ ಕೋಲರ್ ಕಲ್ಲು ಹಾಕಿದೆ, ಇದು ಮುಳ್ತಂತೆ ಹಾಕಿದ್ದಾರೆ. ಬೇಕು ಅಂದರೆ ನೀವು ಇದಕ್ಕೆ ಮೆಸ್ ಹಾಕೋಬೋದು, ಮೆಸ್ ಅವರು ಹಾಕೋಬೋದು. ಬೇಡ ಅಂದರೆ ಇದಕ್ಕೆ ಗ್ರೀನ್ ಮೆಸ್ಸು ಕೂಡ ಅಳವಡಿಸ್ಕೋಬೋದು ನೀವು. ಸರ್, ಇದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು ಏನಂದರೆ, ನೀವು ಇದೇ ಜಾಗ ತೊಗೋಬೇಕು ಅಂತ ಏನು ಅವಶ್ಯಕತೆ ಇಲ್ಲ ಸರ್. ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅದನ್ನು ಕೂಡ ಹೇಳಿ ನಮಗೆ, ಇಲ್ಲ ಕಾಲ್ ಮಾಡೋದ್ರು ಹೇಳಿ, ಇಲ್ಲ ವಾಟ್ಸಪ್ ಮುಖಾಂತರನೂ ಹೇಳಿ. ನಿಮ್ಮ ಬಜೆಟ್ಗೆ ತಕ್ಕಾಗೆ ಜಾಗನ ಖಂಡಿತ ಹುಡುಕೊಡೋಣ. ಯಾಕಂದರೆ ಇದು ವಿಲೇಜ್ಗೆ ಸೆಕ್ಯೂರ್ ಜಾಗ ಸರ್. ಇದು 2 ವಿಲೇಜ್ ಇದೆ, ವಿಲೇಜ್ಗೆ ಸೆಂಟ್ರು, 2 ವಿಲೇಜು ಸೆಂಟ್ರಲ್ಲಿರೋಂಥ ಜಾಗ. ಒಳ್ಳೆ ಕ್ಲೈಮೇಟಲ್ಲಿ ತುಂಬ ಚೆನ್ನಾಗಿದೆ ಜಾಗನೂ ಕೂಡ. ಇದರಲ್ಲಿ ನೀವೇನು ಬೋರ್ ಹಾಕೋಂಥ ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ಬೋರು ಕೂಡ ಇದೆ, ಅದಕ್ಕೊಂದು ಮೋಟ್ರ್ ಬಿಟ್ಕೊಂಡು ನಿಮ್ಮ ವಾಸ್ತು ಪ್ರಕಾರ ಎಲ್ಲಿ ಬೇಕೋ ಆ ಕಡೆಗೆ ಮನೆ ಮಾಡ್ಕೊಂಡು ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡ್ಬೋದು. ನೀನು ಏನು ಬೇಕಾದ್ರೂ ಬೆಳಿಬೋದು. ಇದರಲ್ಲಿ ಒಳ್ಳೆ ವೆಜಿಟೇಬಲ್ ಏನು ಬೇಕಾದ್ರೂ ಆರಾಮ್ಸೆ ಬೆಳಿಬೋದು.
ಗುಂಡ್ಲುಪೇಟೆಲ್ಲ ಕೂಡ ದೊಡ್ಡ ಮಾರ್ಕೆಟ್ ಇದೆ. ತಮಿಳ್ನಾಡು ಮತ್ತು ಕೇರಳಕ್ಕೆ ಅಲ್ಲಿಂದ ಫುಲ್ಲು ತರಕಾರಿಗಳ ಎಲ್ಲ ಡಿಸ್ಟ್ರಿಬ್ಯೂಟರ್ ಆಗುತ್ತೆ. ತುಂಬ ಚೆನ್ನಾಗಿದೆ. ದೊಡ್ಡ ಮಾರ್ಕೆಟು ಕೂಡ ಗುಂಡ್ಲುಪೇಟೆಯಲ್ಲಿದೆ. ನೀವು ಇಲ್ಲಿ ಏನೇ ಬೆಳೆದ್ರೂ ಕೂಡ ಗುಂಡ್ಲುಪೇಟೆಗೆ ಹಾಕಬೇಕು. ಯಾಕೆಂದರೆ ದೊಡ್ಡ ಮಾರ್ಕೆಟು ಮಂಡಿ ಇರೋದು ಅಲ್ಲೇನೆ. ಅಲ್ಲೆಲ್ಲ ತಮಿಳ್ನಾಡಿಗೆ ಹೋಗುತ್ತೆ, ಊಟಿಗೆ ಹೋಗುತ್ತೆ, ಕೇರಳಕ್ಕೆ ಹೋಗುತ್ತೆ, ಎಲ್ಲ ಕಡೆಗೂ ಹೋಗುತ್ತೆ. ನೋಡಿ ಸರ್, ನಮ್ಮ ಶಿವು ಪ್ರಾಪರ್ಟಿ ಕಡೆಯಿಂದ ನಿಮ್ಗೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಖಂಡಿತ ಮಾಡಿಸ್ಕೊಡೋಣ. ನೀವು ಇದೇ ಜಾಗ ತೊಗೋಬೇಕಂತ ಏನು ಅವಶ್ಯಕತೆ ಇಲ್ಲ ಸರ್. ನಿಮ್ಮ ರಿಕ್ವೈರ್ಮೆಂಟ್ ಅವಾಗಲೇ ಹೇಳ್ದಂಗೆ ವಾಟ್ಸಪ್ ಮುಖಾಂತರ ಏನಾದ್ರು ತಿಳಿಸಿ, ಇಲ್ಲ ಕಾಲ್ ಮಾಡಿದ್ರು ತಿಳಿಸಿ, ಖಂಡಿತ ನಿಮ್ಮ ರಿಕ್ವೈರ್ಮೆಂಟ್ಗೆ ಜಾಗ ಹುಡುಕೊಡೋಣ. ನೋಡಿ, ಓನ್ ಟ್ರಾನ್ಸ್ಫಾರ್ಮು ಕೂಡ ಇದೆ ಇದರಲ್ಲಿ. ಬೇಕಾದ್ರೆ ನೀವು ಅಲ್ಲಿ ಪಕ್ಕದಲ್ಲಿ ಹೋಗಿದೆಯಲ್ಲ 24x ಕರೆಂಟು, ವಿಲೇಜ್ ಕರೆಂಟ್ರು ನೋಡಿ, 24 hours ಕರೆಂಟು ಕೂಡ ಮುಂದೆನೇ ಇದೆ. ಇಲ್ಲಿ ಓನ್ ಟ್ರಾನ್ಸ್ಫಾರ್ಮು ಕೂಡ ಇದೆ. ಜಾಗ ಮಾತ್ರ ಒಳ್ಳೆ ಅಲ್ಟಿಮೇಟ್ ಆಗಿದೆ ಸರ್. ಏನಾದ್ರು ಸಿಂಪಲ್ ಆಗಿ ನೀವು ಒಬ್ಬರೇ ತಗೋತೀನಿ ಅಂದರೂ ತೊಗೋಬೋದಿಲ್ಲ, ಇಬ್ಬರು ಪಾರ್ಟ್ನರ್ ತಗೋತೀನಿ, ಒಂದು ಎಕರೆ ಕೂಡ ತೊಗೋಬೋದು. ಇಲ್ಲ ನಾನು ಒಬ್ಬನೇ ತಗೋತೀನಿ ಅಂದ್ರೂ ಕೂಡ 2 ಎಕರೆ ಆರಾಮ್ಸೆ ತೊಗೋಬೋದು ಜಾಗ. ಒಂದು ಕಡಿಮೆ ಪ್ರೈಸಲ್ಲೂ ಕೂಡ ಮಾಡಿಕೊಡೋಣ ಶಿವ ಪ್ರಾಪರ್ಟಿ ಕಡೆಯಿಂದ. ನೀವು ಬನ್ನಿ, ಇದೇ ಜಾಗ ನೋಡ್ಬೇಕಂತ ಏನಿಲ್ಲ, ತುಂಬ ಜಾಗಗಳಿದೆ. ನಿಮ್ಗೆ ಬೇಕು ಅಂದರೆ ಬನ್ನಿ, ಜಾಗ ತೋರಿಸ್ಕೊಡೋಣ. ನಮಗೆ ಬೇರೆಯವ್ರಂಗೆ ವಿಸಿಟಿಂಗ್ ಚಾರ್ಜು ಏನಿರಲ್ಲ ಸರ್. ನೀವು ಧೈರ್ಯವಾಗಿ ಜಾಗ ವಿಸಿಟ್ ಮಾಡ್ಬೋದು, ಜಾಗ ನೋಡ್ಬೋದು. ಬೇರೆಯವರೆಲ್ಲ ನಮ್ಗೆ 2,000 3,000 ಕೊಡಿ ಸರ್ ವಿಸಿಟಿಂಗ್ ಚಾರ್ಜ್ ಅಂತ ಕೇಳ್ತಾರೆ. ನಾವು ಅದನ್ನ ಯಾವುದು ನಿಮ್ಮನ್ನು ಎಕ್ಸ್ಪೆಕ್ಟ್ ಮಾಡಲ್ಲ. ನೀವು ಬನ್ನಿ, 5 ಇಲ್ಲ 10 ಸರಿ ಕೂಡ ಬನ್ನಿ, ಜಾಗ ನಿಮಗೆ ಖಂಡಿತ ಶಿವ ಪ್ರಾಪರ್ಟಿ ಕಡೆಯಿಂದ ನಿಮ್ಗೆ ಒಳ್ಳೆ ತುಂಬ ಚೆನ್ನಾಗಿರೋ ಜಾಗಗಳು ತೋರಿಸ್ತು. ನಿಮ್ಗೆ ಯಾವುದಾಗುತ್ತೋ ಅದನ್ನೇ ಕೂತ್ಕೊಂಡು ಓನರ್ ಹತ್ರ ಫೈನಲೈಸ್ ಮಾಡ್ಕೊಳ್ಳಿ. ಈ ಜಾಗ ಮಾತ್ರ ನೀವು ಬಿಡಬೇಡಿ ಸರ್. ಯಾರು ನೋಡ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ. ಬಸ್ ರೂಟು, ಆಮೇಲೆ ವಿಲೇಜ್ಗೆ ಸೆಕ್ಯೂರು, ಒಳ್ಳೆ ಸಾಯಿಲು ಕೂಡ ಒಳ್ಳೆ ಕುಂಕುಮ ಥರ ಇದೆ ಸಾಯಿಲು. ನೋಡಿ, ತೋರಿಸ್ತಾ ಇದ್ದೀನಲ್ಲ, ಒಳ್ಳೆ ಸಾಯಿಲು. ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಬಸ್ ರೂಟು ಕೂಡ ಹೌದು, ಇದು ದೊಡ್ಡ ರೋಡು ನೋಡಿ. ಈ ರೋಡ್ಗೆ ಟಚ್ ಆದಂಗೆ ಇರೋ ಅಂಥದ್ದು ಜಾಗ. ನೀವು ಡೈರೆಕ್ಟು ಇಲ್ಲಿ ಗೇಟ್ ಹಾಕೋಕ್ಕೆ ಮಾಡಿದ್ದಾರೆ ನೋಡಿ. ಡೈರೆಕ್ಟ್ ಬಂದರೆ, ಬಸ್ಸಲ್ಲಿ ಬಂದರೂ ಕೂಡ ಡೈರೆಕ್ಟು ನೀವು ಜಮೀನು ಹತ್ರನೇ ಇಳ್ಕೊಬೋದು. ಗಂಟೆಗೆ ಒಂದೊಂದು ಬಸ್ಸು ಕೂಡ ಬರುತ್ತೆ, ಗುಂಡ್ಲುಪೇಟೆಯಿಂದ ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು.